JDS ಸೇರ್ಪಡೆಯಾದ ಬಳಿಕ ನಿಮ್ಮ ಒಂದು ಸಮುದಾಯ ಈ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಬೆಂಬಲಿಸ್ಕೊಂಡು JDS ಬರ್ತಿದ್ದಾರೆ, ಏನು ಅನಿಸುತ್ತೆ ಸರ್ ಇದು? ಸರ್, ನಾವು JDS ಸೇರಿ ಕಾಂಗ್ರೆಸ್ ಬಿಟ್ಟು ಸುಮಾರು 5 ವರ್ಷ ಆಯಿತು. 5 ವರ್ಷದಲ್ಲಿ ನಾವು JDS ಸೇರಿದ್ದೀವಿ. 5 ವರ್ಷದಲ್ಲೂ ಕೂಡ ನಾವು ಕೃಷ್ಣ ನಾಯಕರನ್ನ ಬೆಂಬಲಿಸಿ JDS ಸೇರಿದ್ರು. ಕೃಷ್ಣ ನಾಯಕರ ಟಿಕೆಟ್ ಕೊಡಬೇಕು ಅಂತೇಳಿ JDS ಸೇರಿದ್ರು. ಕಳೆದ ಬಾರಿ JDSಯಿಂದ ಟಿಕೆಟ್ ಮಿಸ್ ಆಯಿತು. ಮಿಸ್ ಆದರೂ ಕೂಡ ನಾವು JDS ಉಳ್ಕೊಂಡು ಮತ್ತೆ ನಾವು ಕೃಷ್ಣ ನಾಯಕರು JDS ಪಾರ್ಟಿ ಬಂದಮೇಲೆ ನಮ್ಮ ಸಮುದಾಯದವರು ಎಲ್ಲ ಕಡೆ ನಮ್ಮ ಜನಾಂಗದವರು ಎಲ್ಲ JDSಗೆ ಮೊದಲನೇದಾಗಿ ನಮಗೆ ಕೋಟೆ ಅಗ್ರಿದೇವಿ ತಾಲೂಕಲ್ಲಿ ಈಶಾನ್ಯ ಭಾಗ ನಮ್ಮ ಭಾಗ ಚಿಣ್ಣನಹಳ್ಳಿ, ಕ್ಯಾತ್ನಹಳ್ಳಿ, ಆ ಭಾಗದಲ್ಲಿ ಮೊದಲನೇದಾಗಿ ಕ್ಯಾತ್ನಹಳ್ಳಿಲಿ ಈಗ ಒಂದು 3-4 ತಿಂಗಳ ಹಿಂದೆ ಅಲ್ಲಿ ಒಂದು ನಾವು ಕಾರ್ಯಕ್ರಮ ಮಾಡಿತ್ತು. ನಮ್ಮ ಸಮಾಜದವರು ಶಿವಶಂಕರಣ್ಣ ಅವರು ಬಂದಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 100 ಜನ ನಮ್ಮ ಕುಂಬ ಸಮಾಜ JDS ಸೇರಿದ ನಂತರ ತಾಲೂಕಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದರು. ಅವ್ರಿಗೂ ಅವ್ರು ಹೇಳ್ತಾನೆ ಇದ್ದರು, ನಾವು ಕಾಂಗ್ರೆಸ್ ಬಿಟ್ಟು ನಾವು JDS ಸೇರಬೇಕು, ನಮ್ಮ ಕುರು ಸಮಾಜನ ವೋಟ್ ಬ್ಯಾಂಕಾಗಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಶಾಸಕರು. ನಾವು ಅದನ್ನು ಈ ಸತಿ ಹೋಗಲಾಡಿಸ್ಬೇಕು. ನಾವೆಲ್ಲ ಇವತ್ತು ನಮ್ಮ ತಾಲೂಕಿನಾದ್ಯಂತ ನಮ್ಮ ಸಮಾಜ ನಾವು ಕೃಷ್ಣ ನಾಯಕರನ್ನ ಬೆಂಬಲಿಸ್ಬೇಕು. ಅವ್ರನ್ನ ನಾವು ಅವರ ಸಮಾಜ ಸೇವೆ ನಮ್ಗೆ ಇಡಿಸದೆ ಅವರ ನಿಮ್ಮ 2028ಕ್ಕೆ ಅವರ ಶಾಸಕರ ಮಾಡಬೇಕಂತೇಳಿ ಇವತ್ತು ನಮ್ಮ ಸಮಾಜದ ಸುಮಾರು 400-500 ಜನ ಇವತ್ತು ಮೊಳಿಯೂರು, ಬಂಕವಾಡಿ, ನಡಾಡಿ, ಬರಗಿ, ತೊರಳ್ಳಿ, ಕಾಳ್ನುಂಡಿ ಈ ಕಡೆ ನಮ್ಮ ಸರಗೂರು ತಾಲೂಕಿನ ನಮ್ಮ ಸಮಾಜ ಸೇರಿದ್ದಾರೆ. ಮತ್ತು ಇನ್ನು ಮುಂದೆನೂ ಕೂಡ ಅತಿ ಹೆಚ್ಚು ಜನ ಅದರಲ್ಲಿ ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಹಂಗೇಳಿ 2028ಕ್ಕೆ ಯುವ ಸಮಾಜ ಇವತ್ತು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಅಂದ್ಕೊಂಡಿದ್ರು. ಅವರೇ ಇವತ್ತು JDSಗೆ ಇವತ್ತು ಭಾರಿ ಉತ್ಸಾಹದಿಂದ, ಪ್ರೀತಿಯಿಂದ, ಅಭಿಮಾನದಿಂದ JDS ಪಕ್ಷದ ಬೆಂಬಲಿಸಿ ಕೃಷ್ಣ ನಾಯಕರನ್ನ ಬೆಂಬಲಿಸಿ ಪಕ್ಷ ಸೇರ್ತಾವ್ರೆ ಅಂತಂದರೆ ಇದೊಂದು ಶುಭ ಸೂಚನೆ. ಮುಂದೆ 2028ಕ್ಕೆ ಕೃಷ್ಣ ನಾಯಕರು JDSನ NDA ಅಭ್ಯರ್ಥಿಯಾಗಿ ಶಾಸಕರಾಗೋದು ಯಾವುದೇ ಥರದ ಅನುಮಾನ ಇಲ್ಲ. ಸರ್, ನಿಮ್ಮ ಸಮುದಾಯ ಈ ಒಂದು ದೊಡ್ಡ ಮಟ್ಟದಲ್ಲಿ JDS ಸೇರ್ಪಡಬೇಕಾದ್ರೆ ಬೇಡಿಕೆ ಇಟ್ಟಿದ್ದೀರಾ ಸರ್? ಏನಾದರೂ ಯಾವುದೇ ಥರದ ಬೇಡಿಕೆ ಇಟ್ಟಿಲ್ಲ. ಸುಮಾರು ನಮ್ಮ 34 ವರ್ಷದಿಂದ ಇವರು ನಮ್ಮ ಸಮಾಜ ಕಾಂಗ್ರೆಸ್ಗೆ ಬೆಂಬಲಿಸ್ಕೊಂಡಿತ್ತು. ಸಿದ್ದರಾಮಯ್ಯ ಮುಖ ನೋಡಿ ಲೋಕಲ್ ಇಲ್ಲಿ ಇರ್ತಕ್ಕಂಥ ಶಾಸಕರು ವರ್ತನೆ ಅಭಿವೃದ್ಧಿ ಆಗಿಲ್ಲ ತಾಲೂಕಲ್ಲಿ. ಅದು ಬೇಸತ್ತು ವಾಲಂಟ್ರಿ ಆಗಿ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ JDS ಸೇರ್ತಾರೆ. ಸೊ ಸಿದ್ದರಾಮಯ್ಯ ಒಂದು ಕುರುಬ ಸಮುದಾಯ ಅಂದರೆ ವೋಟ್ ಬ್ಯಾಂಕು ಈಗಿನ ಕುರ್ಚಿ ಕಾದಾಟದಲ್ಲಿ ಅಂದರೆ CMಗೆ ಒಂದು ಸಿದ್ದರಾಮಯ್ಯಗೆ CM ಸ್ಥಾನ ಕೈ ತಪ್ಪತ್ತಾನೋ ಒಂದು ಭೀತಿಯಿಂದನೋ ಅಥವಾ ಆತಂಕದಿಂದನೋ ಮುನಿಸ್ಕೊಂಡು ಈ ಥರ ಒಂದು JDS ಸೇರ್ಪಡೆ ಆಗ್ತಿದ್ರೆ ಹೆಂಗೆ ಸರ್ ಇದು? ಅದೇನಿಲ್ಲ ಬಿಡಿ. ಹಿಂದೆ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗವ್ರೆ, ಈಗಲೂ 7 ವರ್ಷ ಮುಖ್ಯಮಂತ್ರಿ ಆಗವ್ರೆ. ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನಕ್ಕೆ ಎಲ್ಲ ಭದ್ರಾಗಿರಲೇಬೇಕು. ಅದು ಸಿದ್ದರಾಮಯ್ಯನೂ ಇಳಿಸ್ತಾವ್ರೆ ಅಂತೇನಿಲ್ಲ. ಅವ್ರು ಮುಂದುವರೆದ್ರು ಅಷ್ಟೇ, ಇದ್ದರೂ ಅಷ್ಟೇ ವಾಲಂಟ್ರಿ ಕಾಂಗ್ರೆಸ್ ಬಿಟ್ಟು JDS ಸೇರ್ತಾರೆ. ಅಲ್ಲ, ಈಗ ಈ ಚುನಾವಣೆ ಲಾಸ್ಟ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ಸಲ್ಲಿ ಯಾರು ಇಲ್ಲ JDS ಸೇರ್ಕೊತಿದ್ದೀರಾ ಅಂತ ನಿಮ್ಮನ್ನ ಕಾಂಗ್ರೆಸ್ ಕಡೆಗಣಿಸುತ್ತೆ ಅನ್ನೋ ಮುಂದಾಲೋಚನೆಯಿಂದ ಈಗಲೇ JDS ಸೇರ್ಕೊತಾ ಇದ್ದೀರಾ ನೀವು ಅಂತ? ಇಲ್ಲ, ಅದೇನಿಲ್ಲ. ಆ ಥರ ಕಡೆಗಣಿಸ್ತಾರೆ, ಸಿದ್ದರಾಮಯ್ಯ ಇಳಿಸ್ಬಿಡ್ತಾರೆ, ನಾವು JDS ಕೊಟ್ಟೋಗ್ಬೇಕಂತೇನಿಲ್ಲ. ಇಲ್ಲಿ ಲೋಕಲಾಗಿ ಅಭಿವೃದ್ಧಿ ಆಗಿಲ್ಲ. ಎರಡು ಬೇರೆ ಶಾಸಕರಾದ್ರೆ ಏನು ಕಾರ್ಯಕ್ರಮ ಆಗಿಲ್ಲ. ನಮ್ಮ ಸಮಾಜ ಮುಖಂಡರು ಗುರುತಿಸಲ್ಲ ಅಂತ ಹೇಳಿ ವಾಲಂಟ್ರಿ ಆಗಿ JDSಗೆ ಸೇರ್ಪಡೆ ಆಗ್ತದೆ ಕಾಂಗ್ರೆಸ್. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.